ಸೆಕೆಂಡ್ PUC ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಕ್ವೆಶನ್ ಪೇಪರ್ನ ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ತುಮಕೂರು ಡಿಸ್ಟಿಕ್ಕಲ್ಲಿ ಆಲ್ರೆಡಿ ಈ ಒಂದು ಎಕ್ಸಾಮ್ ನಡೆದಿದೆ ವಿದ್ಯಾರ್ಥಿಗಳೇ. ನಿಮ್ಮ ಪರೀಕ್ಷೆಯಲ್ಲೂ ಕೂಡ ಕೆಲವೊಂದಿಷ್ಟು ಪ್ರಶ್ನೆಗಳು ರಿಪೀಟ್ ಆಗ್ತಕ್ಕಂತಹ ಚಾನ್ಸ್ ಇರುತ್ತೆ. ಸೊ ಎಲ್ಲ ಪ್ರಶ್ನೆಗಳನ್ನು ಸರಿಯಾಗಿ ನೋಡ್ತಾ ಹೋಗಿ. ಫಸ್ಟ್ ಕ್ವೆಶನ್ ನೋಡಿ, ರೋಮಿಯೋ ಈಸ್ ಡ್ಯಾಶ್ ಇನ್ ನೈಟ್ ಅಕಾರ್ಡಿಂಗ್ ಟು ಜೂಲಿಯಟ್ ಅಂತ ಇದೆ. ತುಂಬಾ ಸಿಂಪಲ್ ಆಗಿರೋ ಪ್ರಶ್ನೆಯನ್ನು ಕೇಳಿದರೆ ರೋಮಿಯೋ ಈಸ್ ಡೇ ಇನ್ ನೈಟ್ ಅಕಾರ್ಡಿಂಗ್ ಟು ಜೂಲಿಯಟ್. ಸೆಕೆಂಡ್ ಒನ್, ಡ್ಯಾಶ್ ವಾಸ್ ರೆಫರ್ಡ್ ಟು ಆಸ್ ದ ಬ್ರದರ್ ಮೊನಾರ್ಕ್ ಇನ್ 2 Deer ಅಂತ ಇದೆ. ಸೊ ಇಟಲಿ ಆನ್ಸರ್ ಆಗುತ್ತೆ. ಥರ್ಡ್ ಒನ್, ಚೂಸ್ ದ ಸ್ಟೇಟ್ಮೆಂಟ್ ವಿಚ್ ಈಸ್ ನಾಟ್ ಟ್ರೂ ಅಕಾರ್ಡಿಂಗ್ ಟು ದ ಪ್ರಾಫಿಟ್ ಇನ್ ಆನ್ ಚಿಲ್ಡ್ರನ್ ಅಂತ ಇದೆ. ಒಂದೊಂದೇ ಸೆಂಟೆನ್ಸನ್ನು ನೋಡೋಣ. ಚಿಲ್ಡ್ರನ್ ಕಮ್ ಥ್ರೂ ಪೇರೆಂಟ್ಸ್ ಬಟ್ ನಾಟ್ ಫ್ರಮ್ ದೆಮ್ ಸರಿಯಾಗಿದೆ. ಪೇರೆಂಟ್ಸ್ ಕ್ಯಾನ್ ಗಿವ್ ದೇರ್ ಥಾಟ್ಸ್ ಟು ಚಿಲ್ಡ್ರನ್, ದಿಸ್ ಈಸ್ ರಾಂಗ್ ಆಗಿದೆ. ಯಾಕೆಂದರೆ ನಮ್ಮ ಪೋಯೆಟ್ ಹೇಳ್ತಕ್ಕಂಥದ್ದು ಪೇರೆಂಟ್ಸ್ ಆಗಿರ್ತಕ್ಕಂಥವ್ರು ತಮ್ಮ ಒಂದು ಥಾಟ್ಸನ್ನು ಮಕ್ಕಳ ಮೇಲೆ ಹೇರಬಾರ್ದು ಅಂತೇಳಿ ಹೇಳಿದ್ದಾರೆ. ಚಿಲ್ಡ್ರನ್ಸ್ ಸೋಲ್ ಡ್ವೆಲ್ ಇನ್ ದ ಹೌಸ್ ಆಫ್ ಟುಮಾರೋ, ಇದು ಕೂಡ ಸರಿಯಾಗಿದೆ. ಪೇರೆಂಟ್ಸ್ ಮೇ ಸ್ಟ್ರೈವ್ ಟು ಬಿ ಲೈಕ್ ಚಿಲ್ಡ್ರನ್, ದಿಸ್ ಈಸ್ ಆಲ್ಸೋ ರೈಟ್ ಸ್ಟೇಟ್ಮೆಂಟ್. ಇನ್ನು ಫೋರ್ತ್ ಒನ್ ನೋಡಿ, ಮ್ಯಾಚ್ ದ ಕಾಲಮ್ ಎ ವಿತ್ ಕಾಲಮ್ ಬಿ ವಿತ್ ರೆಫರೆನ್ಸ್ ಟು ವಂದನಾ ಶಿವಾಸ್ ಎಸ್ಸೆ ಆ್ಯಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್ ಅಂತ ಇದೆ. ಸೊ ಇಲ್ಲಿ ಗಮನಿಸಬೇಕು, ಕಾರ್ಮ್ಯಾಕ್ ಕಲಿಯನ್ ಅವರು ಒಬ್ಬ ಎನ್ವಿರಾನ್ಮೆಂಟಲಿಸ್ಟ್ ಆಗಿರ್ತಾರಲ್ವ. ಸೊ ಎಗೆ ಥರ್ಡ್ ಬರಬೇಕು. ನೋಡಿ ಹೇಗೆ 3 ಇರ್ತಕ್ಕಂಥದ್ದು ಇಲ್ಲ, ಎಸ್ ಇಲ್ಲಿ ಇರ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಸೊ ಇದು ಆನ್ಸರ್ ಆಗ್ಬೋದು, ಇಲ್ಲೂ ಇಲ್ಲ, ಸೊ ಡಿಲೀಟ್, ಇಲ್ಲೂ ಇಲ್ಲ, ಡಿಲೀಟ್. ಸೊ ಆಪ್ಷನ್ ಬಿ ಅನ್ನೋದೇ ಸರಿಯಾಗುತ್ತೆ. ನೋಡಿ, ಫ್ರಾನ್ಸಿಸ್ ಬೇಕನ್ ಅವರು ಫಾದರ್ ಆಫ್ ಮಾಡರ್ನ್ ಸೈನ್ಸ್ ಅಂತೇಳಿ ಕರೀತಾರೆ. ಅದೇ ರೀತಿ ಕ್ಯಾರೋಲಿನ್ ಮರ್ಚೆಂಟ್ ಅವ್ರನ್ನ ಫಿಲಾಸಫರ್ ಆ್ಯಂಡ್ ಹಿಸ್ಟೋರಿಯನ್ ಅಂತೇಳಿ ನಾವು ಹೇಳ್ತೇವೆ. ಇನ್ನು ಫಿಫ್ತ್ ಕ್ವೆಶನ್, ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ದ ರೈಟ್ಸ್ ಆಫ್ ಮದರ್ ಅರ್ತ್ ವಾಸ್ ಇನಿಷಿಯೇಟೆಡ್ ಬೈ ಅಂತ ಇದೆ. ಸೊ ಯಾರಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಫಿಫ್ತ್ ಒನ್, ಆಪ್ಷನ್ ಡಿ, ಬೊಲಿವಿಯಾ ಇಸ್ ದ ರೈಟ್ ಆನ್ಸರ್. ಸಿಕ್ಸ್ತ್ ಒನ್, ಇನ್ ಸನ್ನಿ ಮಾರ್ನಿಂಗ್ ಡಾನ್ ಗೊನ್ಜಾಲೋಸ್ ಬೆಂಚ್ ವಾಸ್ ಅಕ್ಯುಪೈಡ್ ಬೈ. ಸೊ ಡಾನ್ ಗೊನ್ಜಾಲೋನ ಬೆಂಚನ್ನು ಯಾರು ಆಕ್ರಮಣ ಮಾಡ್ಕೊಂಡಿರ್ತಾರೆ ಅಥವಾ ಅವ್ರು ಬಂದು ಕೂತ್ಕೊಂಡಿರ್ತಾರೆ ಅಂತೇಳಿ ಕೇಳಿದರೆ 3 priests, 3 ಪಾದ್ರಿಗಳು. ಇನ್ನು ಸೆವೆಂತ್ ಒನ್, ಐಡೆಂಟಿಫೈ ದ ಸೀಕ್ವೆನ್ಸ್ ಆಫ್ ಇವೆಂಟ್ ಆಸ್ ದ ಟೇಕ್ ಪ್ಲೇಸ್ ಇನ್ ಎ ಸನ್ನಿ ಮಾರ್ನಿಂಗ್. ತುಂಬ ಲಾಂಗ್ ಆಗಿರೋ ಕ್ವೆಶನ್ ಆಗಿದೆ ವಿದ್ಯಾರ್ಥಿಗಳೇ. ಪ್ರತಿಯೊಂದು ಇನ್ಸಿಡೆಂಟನ್ನು ನೀವು ಸರಿಯಾಗಿ ನೋಡಿಕೊಂಡು ಗುರುತಿಸಬೇಕಾಗುತ್ತೆ. ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಬಿ ಆಗಿರುತ್ತೆ. ಮರ್ಚೆಂಟ್ ಇನ್ಸಲ್ಟೆಡ್ ದ ಗ್ಯಾಲೆಂಟ್ ಲವರ್ ಫಸ್ಟ್ ಬರುತ್ತೆ. ದಿರ್ ವಾಸ್ ಎ ಕ್ವಾರಲ್ ಆ್ಯಂಡ್ ಲೇಟರ್ ಡ್ಯುಯಲ್ ಬಿಟ್ವೀನ್ ದ ಗ್ಯಾಲೆಂಟ್ ಲವರ್ ಆ್ಯಂಡ್ ಮರ್ಚೆಂಟ್ ಸೆಕೆಂಡ್ ಬರಬೇಕು. ದ ಮರ್ಚೆಂಟ್ ವಾಸ್ ಬ್ಯಾಡ್ಲಿ wounded, ದ ಗ್ಯಾಲೆಂಟ್ ಲವರ್ ಹ್ಯಾಡ್ ಟು ಕನ್ಸೀಲ್ ಹಿಮ್ಸೆಲ್ಫ್. ಇನ್ನು ಕ್ವೆಶನ್ ನಂಬರ್ 8 ನೋಡಿ, ಡ್ಯಾಶ್ ಹಿಟ್ ದ ಫೇಸ್ ಅಮಿಡ್ ದ ಕ್ರೌಡೆಡ್ ಆಫ್ ಸ್ಟಾರ್ಸ್ ಅಕಾರ್ಡಿಂಗ್ ಟು ದ ಪೋಯೆಟ್ ಇನ್ ವೆನ್ ಯು ಆರ್ ಓಲ್ಡ್ ಅಂತ ಇದೆ. ಸೊ ಇಲ್ಲಿ ದ ಲವ್ ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ. ನೈನ್ತ್ ಒನ್, ಇನ್ ದ ಗಾರ್ಡನರ್ ಬಸವಯ್ಯಾಸ್ ಹೌಸ್ ಲುಕ್ಡ್ ಡಲ್ ಆ್ಯಂಡ್ ಎಂಟಿ ಬಿಕಾಸ್. ಯಾವ ಕಾರಣದಿಂದ ಬಸವಯ್ಯನ ಮನೆ ತುಂಬಾ ಡಲ್ ಆಗಿ ಕಾಣಿಸ್ತಾ ಇತ್ತು ಅಂತ ಕೇಳ್ತಾರೆ. ಸೊ ಇಲ್ಲಿ ಆಪ್ಷನ್ ಡಿ ಇದೆ ನೋಡಿ, ತಮ್ಮಣ್ಣಾಸ್ ಬುಕ್ಸ್ ವರ್ ನಾಟ್ ದೇರ್. ತಮ್ಮಣ್ಣನ ಬಳಿ ಇರ್ತಕ್ಕಂತಹ ಪುಸ್ತಕಗಳು ಬಸವಯ್ಯನ ಮನೆಯಲ್ಲಿ ಇರಲಿಲ್ಲ. ಅದೇ ಕಾರಣದಿಂದ ಆ ಮನೆ ಡಲ್ ಆಗಿ ಎಂಟಿಯಾಗಿ ಕಾಣಿಸ್ತಾ ಇತ್ತು. ಕ್ವಶನ್ ನಂಬರ್ 10, ಅಕಾರ್ಡಿಂಗ್ ಟು ದ ಪೋಯೆಟ್ ದ ಡಿಫೀಟೆಡ್ ಫೂಟ್ ಈಸ್ ಕಂಡೆಮ್ಡ್ ಟು ಲಿವ್ ಇನ್ ಡ್ಯಾಶ್ ಅಂತ ಇದೆ. ಸೊ ಇಲ್ಲಿ ಆಪ್ಷನ್ ಬಿ ಯೇಶು ಅಂತಕ್ಕಂಥದ್ದು ಸರಿಯಾಗುತ್ತೆ. ಇನ್ನು ಕ್ವಶನ್ ನಂಬರ್ 11 ನೋಡಿ, ಪ್ಯಾಸಿವ್ ವಾಯ್ಸ್ ಫಾರ್ಮನ್ನು ಫಿಲ್ ಮಾಡಿ ಅಂತೇಳಿ ಹೇಳಿದ್ದಾರೆ. ಸೊ ಬ್ರಾಕೆಟ್ ಒಳಗಡೆ ಕೊಟ್ಟಿರ್ತಕ್ಕಂತಹ ವರ್ಬ್ಸ್ ಏನಿದ್ದಾವೋ ಇವುಗಳನ್ನು ಪ್ಯಾಸಿವ್ ವಾಯ್ಸಲ್ಲಿ ಬರೀಬೇಕಾಗುತ್ತೆ. ಫಸ್ಟ್ ಒಂದು ನೋಡಿ, ವಿದ್ಯಾರ್ಥಿಗಳಿಗೆ ಡಿಸ್ಮಿಸ್ ಅಂತ ಇದೆ. ಸೊ ಇಲ್ಲಿ ಹೆಲ್ಪಿಂಗ್ ವರ್ಬನ್ನು ಸೇರಿಸಿಕೊಂಡು ನಾವೇನು ಮಾಡಬೇಕು, ಇದನ್ನು V3 ಫಾರ್ಮನ್ನು ಬರೀಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ, ಹೆಲ್ಪಿಂಗ್ ವರ್ಬ್ ಆದಮೇಲೆ V3 ವರ್ಬನ್ನು ಸೇರಿಸಿ ಬರೀಬೇಕು. ಸೊ ಇಲ್ಲಿ ಕೊಟ್ಟಿರ್ತಕ್ಕಂತಹ ಪ್ಯಾಸೇಜ್ ಏನಿದೆ ಪಾಸ್ಟ್ ಟೆನ್ಸಲ್ಲಿದೆ. ಇಲ್ಲಿ ನೋಡಿ ಡಿಡ್ ಅಂತ ಇದೆ, ಇದು ನೋಡಿದ್ರೆ ಗೊತ್ತಾಗುತ್ತೆ. ಪಾಸ್ಟ್ ಅಂತೇಳಿ ರಿಪ್ಲೈಡ್ ಅಂತ ಇದೆ. ಸೊ ಇವುಗಳನ್ನು ನೋಡಿದ್ರೆ ಪಾಸ್ಟ್ ಟೆನ್ಸ್ ಅಂತ ಗೊತ್ತಾಗುತ್ತೆ. ಸೊ ಪಾಸ್ಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ಯಾವ್ದು ತೆಗೆದುಕೊಳ್ಬೇಕು, ದ ಗಾರ್ಡ್ ಸಿಂಗುಲರ್ ಅಲ್ವಾ. ಸೊ ವಾಸ್ ಅನ್ನು ತೆಗೆದುಕೊಳ್ತೇವೆ ಮತ್ತು ಡಿಸ್ಮಿಸ್ ಇರೋದನ್ನು ಡಿಸ್ಮಿಸ್ಡ್ ಅಂತೇಳಿ ಬರೀಬೇಕು. ಇದಕ್ಕೆ ಇಡಿ ಸೇರಿಸಬೇಕು. ಇನ್ನು ಸೆಕೆಂಡ್ ಬ್ಲಾಂಕ್ ನೋಡಿ, ಬ್ರಿಂಗ್ ಇದೆ, ದೆನ್ ದ ಕ್ರಿಮಿನಲ್ ಸಿಂಗುಲರ್ ಆಗಿರೋದ್ರಿಂದ ಇಲ್ಲೂ ಕೂಡ ವಾಸ್ ಅನ್ನು ತೆಗೆದುಕೊಳ್ತೇವೆ. ಬ್ರಿಂಗ್ ಇರೋದನ್ನು ಬ್ರಾಟ್ ಅಂತೇಳಿ ಬರೀಬೇಕು. ಬ್ರಿಂಗ್ ಇರೋದು ಬ್ರಾಟ್ ಆಗುತ್ತೆ. ಇನ್ನು ಥರ್ಡ್ ಬ್ಲಾಂಕ್ ನೋಡಿ, ಹ್ಯಾಸ್ ರೂಯಿನ್ ಅಂತ ಇದೆ. ಸೊ ಹ್ಯಾಸ್ ಇರೋದನ್ನು ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿ ಹ್ಯಾಡ್ ಅಂತ ಬರೀತೇವೆ. ಹ್ಯಾಡ್ ರೂಯಿನ್ ಇರೋದನ್ನು ಹ್ಯಾಡ್ ಆದಮೇಲೆ ನೋಡಿ ಪ್ಯಾಸಿವ್ ವಾಯ್ಸಲ್ಲಿ ನಾವು ಬೀನನ್ನು ಸೇರಿಸ್ಕೊಳ್ತೇವೆ, ಹ್ಯಾಡ್ ಬೀನ್ ಅಂತ ಆಗುತ್ತೆ. ರೂಯಿನ್ ಇರೋದನ್ನು ರೂಯಿನ್ಡ್ ಅಂತೇಳಿ ಇಡಿ ಫಾರ್ಮ್ ಸೇರಿಸ್ಕೊಂಡು ಬರೀಬೇಕು. ಇನ್ನು ವಿಲ್ ಟ್ರೀಟ್ ಇದೆ, ವಿಲ್ ಇರೋದನ್ನು ವಿಲ್ ಅಂತಾನೆ ಬರೆದು ಪ್ಲಸ್ ಬಿ ಸೇರಿಸ್ಬೇಕು.
ಟ್ರೀಟ್ ಇರೋದನ್ನ ಟ್ರೀಟೆಡ್ ಅಂತ ಬರೀಬೇಕು. 12th ಒನ್, fill in the blanks by choosing the appropriate expressions given in brackets ಅಂತ ಇದೆ. ಸೊ ಫಸ್ಟ್ ಒನ್ ಗಮನಿಸಿ, even after the seminar ended Deepa dash to ask the speaker a few more questions ಅಂತ ಇದೆ. ಸೊ ಇಲ್ಲಿ ಸ್ಟೇಡ್ ಆನ್, ಅಲ್ಲೇ ಇನ್ನೊಂದು ಸ್ವಲ್ಪ ಹೊತ್ತು ಉಳ್ಕೊಳ್ತಾಳೆ ಅಂತೇಳಿ ಬರಬೇಕು. ಸೊ ಸ್ಟೇಡ್ ಆನ್ ಅನ್ನೋದು ಫಸ್ಟಿಗೆ ನೀವು ಫಿಲ್ ಮಾಡಬೇಕಾಗುತ್ತೆ. ಸೆಕೆಂಡ್ ಒನ್ ನೋಡಿ, ವಿಚ್ ಇನ್ನು ಇದಲ್ವಾ, ಶಿ ವಾಸ್ ಡ್ಯಾಶ್ ಇನ್ ಎನ್ವೈರನ್ಮೆಂಟಲ್ ಸೈನ್ಸ್ ಅಂತ ಇದೆ. ಸೊ ವೆಲ್ ವರ್ಸ್ಡ್, ತುಂಬ ಪರಿಣಿತಿಯನ್ನು ಪಡೆದುಕೊಂಡಿರ್ತಕ್ಕಂತಹ ಅಥವಾ ಸಾಕಷ್ಟು ವಿಷಯವನ್ನು ತಿಳಿದುಕೊಂಡಿದ್ಲು ಅಂತಕ್ಕಂತಹ ಮೀನಿಂಗ್ ಬರುತ್ತೆ. ವೆಲ್ ವರ್ಸ್ಡ್ ಅಂದರೆ ಇನ್ನು ಶೀಲ್ಡ್ ಅವೇ ಅಂತಕ್ಕಂಥದ್ದು ಒಂದೇ ಉಳ್ಕೊಂಡಿದೆ. ಸೊ ಅದನ್ನು ನಾವು ಥರ್ಡ್ ಬ್ಲ್ಯಾಂಕ್ಗೆ ಫಿಲ್ ಮಾಡ್ತೇವೆ, ಶೀಲ್ಡ್ ಅವೇ. ಓಕೆ, ನೆಕ್ಸ್ಟ್ 13th ಒನ್, ಪ್ರೊನೌನ್ ಫಾರ್ಮ್ ಇರುತ್ತೆ ವಿದ್ಯಾರ್ಥಿಗಳೇ. ತುಂಬಾ ಸಿಂಪಲ್ ಆಗಿರೋ ಪ್ರಶ್ನೆ ಇರುತ್ತೆ. ಶಿ ಅಂದರೆ ನಾವು ಅವಳು ಅಂತ ಹೇಳ್ತೇವೆ. ಸೊ ಈ ಪ್ಯಾರಾಗ್ರಾಫಲ್ಲಿ ಅವಳು ಅಂತ ಯಾರನ್ನು ಕುರಿತು ಬಳಸಿದ್ದಾರೆ? ವೇರ್ ಅಂದರೆ ಅಲ್ಲಿ ಅಂಥೇಳಿ ನಾವು ಅರ್ಥ ಮಾಡ್ಕೋಬೇಕು. ದ್ಯಾಟ್ ಅಂದರೆ ಅದು ಅಂತ ಬರುತ್ತೆ. ಹಿ ಅಂದರೆ ಅವನು ಅಂತ ಬರುತ್ತೆ. ದೆಮ್ ಅಂದರೆ ಅವರು ಅಂತ ಬರುತ್ತೆ. ಸೊ ಇವುಗಳ ಮೀನಿಂಗ್ ಗೊತ್ತಿರಲಿ. ಮೀರಾ ಲವ್ಡ್ ರೀಡಿಂಗ್ ಆ್ಯಂಡ್ ಶಿ ಅಂದರೆ ಅವಳು, ಯಾರು? ಮೀರಾ ಅಲ್ವಾ. ಸೊ ಇಲ್ಲಿ ಮೀರಾನ ಹುಡುಕಬೇಕು. ಕೊನೆಗೆ ಐತೆ ನೋಡಿ. ಸೊ ಶೀಗೆ ಮೀರಾ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಚಾಯ್ಸ್ ಆಗುತ್ತೆ. ಇನ್ನು ನೆಕ್ಸ್ಟ್ ವೇರ್ ಇದೆ. ವೇರ್ ನೋಡಿ, ಅದ್ರ ಹಿಂದ್ಗಡೆನೇ ಸಿಗುತ್ತೆ ದ ಲೈಬ್ರರಿ. ಸೊ ಲೈಬ್ರರಿ ಎಲ್ಲಿದೆ ಹುಡುಕಿ? ಎಸ್, ಇಲ್ಲಿ ಸಿಗ್ತಾ ಇದೆ ನೋಡಿ. ಸೊ ದ ಲೈಬ್ರರಿ ಅಂತಕ್ಕಂಥದ್ದು ವೇರ್ ಅನ್ನೋದಕ್ಕೆ ಸೂಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ದಟ್ ಅಂತ ಇದೆ. ಒನ್ ಡೇ ದ ಲೈಬ್ರರಿಯನ್ ಗೇವ್ ಹರ್ ಎ ನ್ಯೂ ಬುಕ್ ಅಂತಕ್ಕಂಥದ್ದು ದಟ್ಗೆ ಬರ್ತಾ ಇದೆ. ಸೊ ದಟ್ ಅನ್ನೋದು ಗಮನಿಸಿ ಎಲ್ಲಿದೆ ನೋಡಿ, ನ್ಯೂ ಬುಕ್ ಇಲ್ಲಿದೆ ನೋಡಿ. ದಟ್ ಅನ್ನೋದು ನ್ಯೂ ಬುಕ್. ಇನ್ನು ಹಿ ಅಂತ ಇದೆ. ಹ್ಯಾಡ್ ಜಸ್ಟ್ ಅರೈವ್ಡ್ ವೆನ್ ರೋಹನ್ ಸಾ ಇಟ್. ಹಿ ನೋಡಿ, ರೋಹನ್ ಕುರಿತು ಹಿ ಅನ್ನು ಬಳಸಲಾಗಿದೆ. ಸೊ ಹಿ ಅಂದರೆ ಇಲ್ಲಿ ರೋಹನ್ ಬರ್ತಾನೆ. ಎಕ್ಸಾಕ್ಟಾಗಿ ಅದಕ್ಕೆ ಕೊಟ್ಬಿಟ್ಟಿದ್ದಾರೆ. ಇನ್ನು ದೆಮ್ ಅಂತ ಇದೆ. ಅವರು, ದ ಲೈಬ್ರರಿಯನ್ ಸ್ಮೈಲ್ಡ್ ಆ್ಯಂಡ್ ಟೋಲ್ಡ್ ದೆಮ್. ಇಲ್ಲಿ ದೆಮ್ ಅಂದರೆ ರೋಹನ್ ಮತ್ತು ಮೀರಾ ಆಗಿರ್ತಾರೆ. ಸೊ ಸೆಕೆಂಡ್ ಒನ್ ಇದೆ ನೋಡಿ, ಮೀರಾ ಆ್ಯಂಡ್ ರೋಹನ್. ದೆಮ್ ಅನ್ನೋದಕ್ಕೆ ಬರೀಬೇಕು. ಸೊ ಇವುಗಳನ್ನು ನೀವು ಈ ರೀತಿ ಮ್ಯಾಚ್ ಮಾಡಿ ಒಂದರ ಮುಂದೊಂದೇ ಬರೀರಿ. ಇನ್ನು ಪಾರ್ಟ್ ಬಿಗೆ ಸಂಬಂಧಪಟ್ಟಂತೆ 2 ಅಂಕದ ಪ್ರಶ್ನೆಗಳನ್ನು ಗಮನಿಸಬಹುದು ನಾವು ಇಲ್ಲಿ. ಮೊದಲಿಗೆ ಕ್ವಶನ್ ನಂಬರ್ 14, ನೇಮ್ ಎನಿ 2 ಕಂಪ್ಯಾರಿಸನ್ಸ್ ಯೂಸ್ಡ್ ಬೈ ರೋಮಿಯೋ ಟು ಡಿಸ್ಕ್ರೈಬ್ ಜೂಲಿಯಟ್ಸ್ ಬ್ಯೂಟಿ. ಜೂಲಿಯಟ್ಗಳ ಬ್ಯೂಟಿಯನ್ನು ಹೊಗಳಲಿಕ್ಕೆ ರೋಮಿಯೋ ಯಾವೆಲ್ಲ ಕಂಪ್ಯಾರಿಸನನ್ನು ಮಾಡ್ತಾರೆ? 2 ಕಂಪ್ಯಾರಿಸನ್ಸನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ಮೊದಲನೇದಾಗಿ ರೋಮಿಯೋ ಕಂಪೇರ್ಡ್ ಹರ್ ಬ್ಯೂಟಿ ಟು ಎ ರಿಚ್ ಜುವೆಲ್ ಓನ್ ಬೈ ಆ್ಯನ್ ಇಥೋಪಿಯನ್ ಅಂಥೇಳಿ ಬರೀಬಹುದು. ರಿಚ್ ಜುವೆಲ್ ಅಂತ ಬರೆದ್ರು ಕೂಡ ಯು ವಿಲ್ ಗೆಟ್ ದ ಮಾರ್ಕ್ಸ್. ಫಸ್ಟ್ ಒನ್ ಆಗುತ್ತೆ. ಇನ್ನು ಸೆಕೆಂಡ್ ಒನ್, ಹಿ ಆಲ್ಸೋ ಕಂಪೇರ್ಡ್ ಹರ್ ಟು ಸ್ನೋವಿ ಡವ್ ಬರೀಬಹುದು. ಕ್ವಶನ್ ನಂಬರ್ 15, ವಾಟ್ ಮೇ ಪೇರೆಂಟ್ಸ್ ಗಿವ್ ಆ್ಯಂಡ್ ಮೇ ನಾಟ್ ಗಿವ್ ಟು ದೇರ್ ಚಿಲ್ಡ್ರನ್ ಅಕಾರ್ಡಿಂಗ್ ಟು ದ ಪ್ರೊಫೆಟ್. ಪೇರೆಂಟ್ಸ್ ಆದಂಥವರು ತಮ್ಮ ಮಕ್ಕಳಿಗೆ ಏನು ಕೊಡಬೇಕು, ಏನು ಕೊಡಬಾರ್ದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನನ್ನು ಕೊಡಬಹುದು ಅವರು ಅಂದರೆ, ದೇ ಮೇ ಗಿವ್ ದೇರ್ ಲವ್ ಆ್ಯಂಡ್ ಅಫೆಕ್ಷನನ್ನು ಕೊಡಬಹುದು. ಮತ್ತು ಏನು ಕೊಡಬಾರ್ದು ಅಂದರೆ, ದೇ ಮೇ ನಾಟ್ ಗಿವ್ ದೇರ್ ಥಾಟ್ಸ್, ಅವರ ವಿಚಾರಗಳನ್ನು ಕೊಡಬಾರ್ದು ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ. ಕ್ವೆಶ್ಚನ್ ನಂಬರ್ 16 ನೋಡಿ, ವಾಟ್ ಟು ಡೂ ದ ಟೆರ್ರಾ ನುಲಿಸ್ ಆ್ಯಂಡ್ ಟೆರ್ರಾ ಮ್ಯಾಡ್ರೆ ಮೀನ್ ಇನ್ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಫಾರೆಸ್ಟ್ ಅಂತ ಇದೆ. ಸೊ ಮೊದಲನೇದಾಗಿ ಟೆರ್ರಾ ನುಲಿಸ್ ಅಂತ ಅಂದರೆ ದ ಎಂಟಿ ಲ್ಯಾಂಡ್ ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ. ಮತ್ತು ಸೆಕೆಂಡ್ ಟೆರ್ರಾ ಮ್ಯಾಡ್ರೆ ಅಂತಕ್ಕಂಥದ್ದಕ್ಕೆ ಮದರ್ ಅರ್ತ್ ಅಂತೇಳಿ ಬರೀಬೇಕಾಗುತ್ತೆ. ಇದು ಆಲ್ರೆಡಿ ಟೆಕ್ಸ್ಟ್ ಬುಕ್ಕಲ್ಲೇ ಕೊಟ್ಬಿಟ್ಟಿದ್ರೆ ಪಾಠವನ್ನು ಯಾರು ಸರಿಯಾಗಿ ಓದಿರ್ತೀರೋ ನೀವುಗಳು ಆನ್ಸರ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಕ್ವಶನ್ ನಂಬರ್ 17, ವಾಟ್ ಆರ್ ದ 2 ಥಿಂಗ್ಸ್ ದ ಫೂಟ್ ವಾಂಟೆಡ್ ಟು ಬಿಕಮ್ ಎಟ್ ದ ಬಿಗಿನಿಂಗ್ ಇನ್ ದ ಟು ದ ಫೂಟ್ ಫ್ರಮ್ ಇಟ್ಸ್ ಚೈಲ್ಡ್. ಸೊ ಈ ಒಂದು ಪೋಯಮಲ್ಲಿ ಆ ಮಗು ಮೊದಲನೇದಾಗಿ ಏನಾಗಬೇಕು ಅಂದ್ಕೊಳ್ಳುತ್ತೆ? ಫಸ್ಟ್ ಸ್ಟಾಂಜದಲ್ಲಿ ಸಿಗುತ್ತೆ ಉತ್ತರ ವಿದ್ಯಾರ್ಥಿಗಳೇ. ಸೊ ಆ ಮಗು ಏನು ಅಂದ್ಕೊಳ್ಳುತ್ತೆ? ಎ ಬಟರ್ಫ್ಲೈ ಅಥವಾ ಆ್ಯನ್ ಆ್ಯಪಲ್ ಆಗಬೇಕು ಅಂತ ಅಂದ್ಕೊಂಡಿರುತ್ತೆ. ಸೊ ನೀವು ಎ ಬಟರ್ಫ್ಲೈ ಆ್ಯಂಡ್ ಆ್ಯನ್ ಆ್ಯಪಲ್ ಅಂತ ಬರೀಬಹುದು. ಇನ್ನು 3 ಅಂಕದ ಪ್ರಶ್ನೆಗಳಿದ್ದಾವೆ. ಇವುಗಳ ಆನ್ಸರ್ಸ್ಗಳನ್ನು ನಾನು ಇಲ್ಲಿ ಡಿಸ್ಕಷನ್ ಮಾಡಲಿಕ್ಕೆ ಹೋಗೋದಿಲ್ಲ. ನಿಮ್ಮ ನೋಟ್ ಸಹಾಯದಿಂದ ನೀವು ಇವುಗಳನ್ನು ಪ್ರಾಕ್ಟೀಸ್ ಮಾಡ್ಕೋಬಹುದು. ಸೊ ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್, ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ದ ಪ್ರಿಪ್ರೇಷನ್. ಎಲ್ಲ ಕ್ವಶನ್ಸನ್ನು ಬರೆದುಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇನ್ನು ಪ್ಯಾಸೇಜ್ ಇರುತ್ತೆ, ನಿಮ್ಗೆ ಯಾವ ಪ್ಯಾಸೇಜ್ ಬರುತ್ತೆ ನೋಡಿಕೊಂಡು ಕೆಳಗಡೆ ಕೊಟ್ಟಿರ್ತಕ್ಕಂತಹ ಸುಮಾರು ಪ್ರಶ್ನೆಗಳಿರ್ತವೆ. 9 ಪ್ರಶ್ನೆಗಳನ್ನ ಕೇಳಿರ್ತಾರೆ, ಉತ್ತರಿಸಬೇಕು. ಅದಿಲ್ಲ ಅಂದರೆ ಒಂದು ಪೋಯಮ್ ಕೊಟ್ಟಿರ್ತಾರೆ, ಪೋಯಮ್ ಆದರೂ ಬರೀರಿ, ಪ್ಯಾಸೇಜ್ ಆದರೂ ಬರೀರಿ. ಆ್ಯಕ್ಚುಲಿ ಪ್ಯಾಸೇಜ್ ಏನಿರುತ್ತೋ ಅದೇ ನಿಮಗೆ ಸ್ವಲ್ಪ ಸಿಂಪಲ್ ಆಗುತ್ತೆ ಉತ್ತರಗಳನ್ನು ಹುಡುಕಲಿಕ್ಕೆ.
ಕೀವರ್ಡ್ಸ್ಗಳನ್ನು ಗಮನಿಸಿ. ಕೀವರ್ಡ್ಸ್ಗಳನ್ನು ಗಮನಿಸಿಬಿಟ್ಟು ನೀವೇನು ಮಾಡಬೇಕು, ಪ್ಯಾಸೇಜಲ್ಲಿ ಉತ್ತರಗಳನ್ನು ಹುಡುಕಬೇಕು. ಇನ್ನು ಗ್ರಾಮರ್ಗೆ ಸಂಬಂಧಪಟ್ಟಂತೆ ಕಂಟಿನ್ಯೂ ಮಾಡೋಣ. ಪಾರ್ಟ್ ಡಿದಲ್ಲಿ ನೋಡಿ, ರೀರೈಟ್ ಆಸ್ ಡೈರೆಕ್ಟೆಡಲ್ಲಿ ಫಸ್ಟ್ ಕ್ವಶನ್, ಆ್ಯನ್ ಓಲ್ಡ್ ಮ್ಯಾನ್ ವಾಸ್ ಲಿವಿಂಗ್ ಇನ್ ಎ ವಿಲೇಜ್ ಡ್ಯಾಶ್ ಓಲ್ಡ್ ಮ್ಯಾನ್ ವಾಸ್ ವೆರಿ ಆನೆಸ್ಟ್ ಅಂತ ಇದೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಆ್ಯನ್ ಓಲ್ಡ್ ಮ್ಯಾನ್ ಅಂತ ಬಂದಿದೆ. ಸೊ ನೀವು ಆ್ಯನ್ ಇದೆ ಅಂತೇಳಿ ಇಲ್ಲೂ ಕೂಡ ಆ್ಯನ್ ಅಂತ ಫಿಲ್ ಮಾಡಬಾರ್ದು. ಯಾಕೆಂದರೆ ಇಲ್ಲಿ ಪ್ರಥಮ ಬಾರಿಗೆ ಅಂದರೆ ಫಸ್ಟ್ ಟೈಮ್ ನಾವೇನು ಡಿಸ್ಕಷನ್ ಮಾಡ್ತಾ ಇದ್ದೀವೋ ಆ ಓಲ್ಡ್ ಮ್ಯಾನ್ ಬಗ್ಗೆ ನಮಗೆ ಆ ವ್ಯಕ್ತಿ ಬಗ್ಗೆ ಗೊತ್ತಿರಲಿಲ್ಲ. ಆದ್ದರಿಂದ ನಾವು ಇಂಡೆಫಿನಿಟ್ ಆರ್ಟಿಕಲ್ ಆ್ಯನನ್ನು ಇಲ್ಲಿ ಯೂಸ್ ಮಾಡಿದ್ವಿ. ಬಟ್ ಸೆಕೆಂಡ್ ಟೈಮ್ ಅದೇ ಓಲ್ಡ್ ಮ್ಯಾನ್ ಬಗ್ಗೆ ಇಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇರೋದ್ರಿಂದ ಅವನು ಯಾರು ಅಂತ ನಮಗೆ ಗೊತ್ತಾಗುತ್ತೆ, ಇಲ್ಲಿ ಆಲ್ರೆಡಿ ಡಿಸ್ಕಷನ್ ಮಾಡಿರೋ ವ್ಯಕ್ತಿನೇ ಅಂತೇಳಿ. ಸೊ ಇಂತಹ ಸಂದರ್ಭದಲ್ಲಿ ಡೆಫಿನಿಟ್ ಆರ್ಟಿಕಲ್ ದ ಅನ್ನು ಯೂಸ್ ಮಾಡ್ಕೋಬೇಕು, ನೆನಪಿಟ್ಕೊಳ್ಳಿ. ಇನ್ನು ಸೆಕೆಂಡ್ ಒನ್, ರವಿ ಎಂಟರ್ಡ್ ಡ್ಯಾಶ್ ದ ರೂಮ್ ವೈಲ್ ದ ಡಿಸ್ಕಷನ್ ವಾಸ್ ಗೋಯಿಂಗ್ ಆನ್ ಅಂತ ಇದೆ. ಸೂಟಬಲ್ ಪ್ರಿಪೋಸಿಷನ್ ಕೇಳಿದರೆ ರವಿ ಎಂಟರ್ಡ್ ಇನ್ ಟು ದ ರೂಮ್ ಅಂತ ಬರಬೇಕು. ರೂಮಿನ ಒಳಗಡೆ ಅಲ್ವಾ, ಇನ್ ಟು ದ ರೂಮ್ ಅಂತೇಳಿ. ಇನ್ನು ಥರ್ಡ್ ಒನ್ ಆಫ್ ದ ಸ್ಟೂಡೆಂಟ್ಸ್ ಡ್ಯಾಶ್ ಬೀನ್ ಸೆಲೆಕ್ಟೆಡ್ ಫಾರ್ ದ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ಸ್ ಅಂತ ಇದೆ. ಸೊ ಹ್ಯಾಸ್ ಮತ್ತು ಹ್ಯಾವ್ ಅಲ್ಲಿ ಒನ್ ಆಫ್ ದ ಸ್ಟೂಡೆಂಟ್ಸ್ ಅಂದರೆ ಒಬ್ಬನೇ ಒಬ್ಬ ವಿದ್ಯಾರ್ಥಿ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇರೋದ್ರಿಂದ ಸಿಂಗ್ಯುಲರ್ ಆಗಿದೆ, ಥರ್ಡ್ ಪರ್ಸನ್ ಆಗಿದೆ. ಸೊ ಇಲ್ಲಿ ಹ್ಯಾಸ್ ಅನ್ನು ಫಿಲ್ ಮಾಡಬೇಕು. ಇನ್ನು ಇದಕ್ಕೆ ಒಂದು ಚಾಯ್ಸ್ ಕೂಡ ಕೊಟ್ಟಿದ್ದಾರೆ, ರೀರೈಟ್ ಆಸ್ ಡೈರೆಕ್ಟೆಡ್ ಡ್ಯಾಶ್ ಮೂನ್ ಲುಕ್ಸ್ ಬ್ರೈಟ್ ಟು ನೈಟ್ ಅಂತ ಇದೆ. ಪ್ರಾಪರ್ ಆರ್ಟಿಕಲ್ ಅನ್ನು ಯೂಸ್ ಮಾಡಿ ಅಂತ ಕೇಳಿದರೆ ವಿದ್ಯಾರ್ಥಿಗಳು ಗಮನಿಸಬೇಕು. ಮೂನ್ ಅಂದರೆ ಚಂದ್ರನ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಮೂನ್ ಅಂದರೆ ನಮಗೆಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಡೆಫಿನಿಟ್ ಯಾವುದು ಅಂತೇಳಿ. ಸೊ ಇಲ್ಲಿ ಡೆಫಿನಿಟ್ ಆರ್ಟಿಕಲ್ ದ ಅನ್ನೇ ಯೂಸ್ ಮಾಡಬೇಕು. ಸನ್ ಇರ್ಬೋದು, ಮೂನ್ ಇರ್ಬೋದು, ಈ ರೀತಿ ಪದಗಳು ಬಂದಾಗ ನೀವು ಏನು ಮಾಡಬೇಕು, ಡೆಫಿನಿಟ್ ಆರ್ಟಿಕಲ್ ಅನ್ನೇ ಯೂಸ್ ಮಾಡ್ಕೊಳ್ಳಿ. ಸೆಕೆಂಡ್ ಒನ್, ದ ಟ್ರೈನ್ ವಾಸ್ ಲೇಟ್ ಶಿ ಹ್ಯಾಡ್ ಬೀನ್ ವೇಟಿಂಗ್ ಡ್ಯಾಶ್ 7 AM ಅಂತ ಇದೆ. ಇಲ್ಲಿ ಕೂಡ ಪ್ರಿಪೋಸಿಷನ್ ಫಿಲ್ ಮಾಡಬೇಕು. ದ ಟ್ರೈನ್ ವಾಸ್ ಲೇಟ್ ಶಿ ಹ್ಯಾಡ್ ಬೀನ್ ವೇಟಿಂಗ್ ಸಿನ್ಸ್ 7 ಗಂಟೆಯಿಂದ. ಸಿನ್ಸ್ ಅಂತೇಳಿ ಬರೀಬೇಕಾಗುತ್ತೆ. ನೋಡಿ ವಿದ್ಯಾರ್ಥಿಗಳಲ್ಲಿ ಎಕ್ಸಾಕ್ಟ್ ಟೈಮಿಂಗ್ ಅನ್ನು ಕೊಟ್ಟಿರೋದ್ರಿಂದ ಸಿನ್ಸ್ ಅಂತೇಳಿ ಯೂಸ್ ಮಾಡ್ಕೋಬೇಕು. ನೆಕ್ಸ್ಟ್, ಸ್ಟ್ಯಾಟಿಸ್ಟಿಕ್ಸ್ ಡ್ಯಾಶ್ ಹರ್ ಫೇವರಿಟ್ ಸಬ್ಜೆಕ್ಟ್ ಅಂತ ಇದೆ. ನೋಡಿ ವಿದ್ಯಾರ್ಥಿಗಳಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅಂತ ಇದೆ, ನೀವು ಇದು ಪ್ಲೂರಲ್ ಅಂತ ಅನ್ಕೋಬಾರ್ದು, ಇದು ಒಂದು ಸಿಂಗ್ಯುಲರ್ ಆಗಿರುತ್ತೆ. ಸೊ ಸಿಂಗ್ಯುಲರ್ ಇದ್ರೆ ಈಸ್ ಅನ್ನು ತೆಗೆದುಕೊಳ್ತೀವಿ, ಆರ್ ಅನ್ನು ತೆಗೆದುಕೊಳ್ಳೋ ಹಾಗಿಲ್ಲ. ಇನ್ನು ನೆಕ್ಸ್ಟ್, ರೀರೈಟ್ ಆಸ್ ಡೈರೆಕ್ಟೆಡ್ ಸೈನ್ಸ್ ಈಸ್ ಆಫ್ ವ್ಯಾಲ್ಯೂ ಬಿಕಾಸ್ ಇಟ್ ಕ್ಯಾನ್ ಸೇವ್ ಮ್ಯಾನ್ ಕೈಂಡ್ ಅಂತ ಇದೆ. ಸೊ ಇಲ್ಲಿ WH ಕ್ವೆಶನನ್ನು ಫ್ರೇಮ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಇಲ್ಲಿ ಕಾರಣವನ್ನು ಕೊಟ್ಟಿರೋದ್ರಿಂದ ವಾಯ್ ಅನ್ನೋದನ್ನು ಯೂಸ್ ಮಾಡ್ಕೊಳ್ತೇವೆ. ನೋಡಿ ಈ ರೀತಿ ಬಿಕಾಸ್ ಬಂದರೆ ನಾವು ವಾಯ್ ಅಂತಕ್ಕಂತಹ WH ವರ್ಡನ್ನು ತೆಗೆದುಕೊಂಡು ಕ್ವೆಶನನ್ನು ಫ್ರೇಮ್ ಮಾಡಬಹುದು. ಮೊದಲನೇದಾಗಿ ವೈ ತೆಗೆದುಕೊಳ್ತೇವೆ. ವೈ ಆದಮೇಲೆ ಹೆಲ್ಪಿಂಗ್ ವರ್ಬ್ ಈಸ್ ಅನ್ನು ತೆಗೆದುಕೊಳ್ತೇವೆ. ವೈ ಈಸ್, ಇನ್ನು ಸೈನ್ಸ್ ಇರೋದನ್ನು ಸಬ್ಜೆಕ್ಟ್ ಯಾವ ರೀತಿ ಇದೆಯೋ ಅದನ್ನೇ ತೆಗೆದುಕೊಳ್ತೇವೆ. ವೈ ಈಸ್ ಸೈನ್ಸ್ ಆಫ್ ವ್ಯಾಲ್ಯೂವನ್ನು ಕೊನೆಗೆ ಬರೆದು ಕ್ವಶನ್ ಮಾರ್ಕನ್ನು ಹಾಕಿ. ವೈ ಈಸ್ ಸೈನ್ಸ್ ಆಫ್ ವ್ಯಾಲ್ಯೂ. ಸೆಕೆಂಡ್ ಒನ್, ಕಿರಣ್ ಹ್ಯಾಸ್ ಬ್ರಾಟ್ ಎ ಬುಕ್ ಫಾರ್ ಮೀ ಅಂತ ಇದೆ. ಕ್ವಶನ್ ಟ್ಯಾಗನ್ನು ಫ್ರೇಮ್ ಮಾಡಲಿಕ್ಕೆ ಕೇಳಿದ್ದಾರೆ. ಸೊ ಇಲ್ಲಿ ಗಮನಿಸಿ, ಹ್ಯಾಸ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ಇದೆ, ಅದನ್ನೇ ತೆಗೆದುಕೊಂಡು ನಾವು ಕ್ವಶನ್ ಟ್ಯಾಗನ್ನು ಫ್ರೇಮ್ ಮಾಡ್ತೇವೆ. ಹ್ಯಾಸ್ ಆದಮೇಲೆ ನೋಡಿ ಸೆಂಟೆನ್ಸ್ ಪಾಸಿಟಿವ್ ಇದೆ, ಸೊ ಇಲ್ಲಿ ಹ್ಯಾಸ್ಗೆ ನಾಟ್ ಅನ್ನು ಸೇರಿಸಬೇಕು, ಹ್ಯಾಸೆಂಟ್. ಮತ್ತು ಕಿರಣ್ ಇರೋದನ್ನು ಪ್ರೊನೌನ್ ಫಾರ್ಮಲ್ಲಿ ಬರೀಬೇಕು, ಹ್ಯಾಸೆಂಟ್ ಹಿ ಅಂತೇಳಿ ಬರೆದು ಕ್ವಶನ್ ಮಾರ್ಕನ್ನು ಹಾಕಬೇಕು. ಥರ್ಡ್ ಒನ್, ಹಿ ರಿಫ್ಯೂಸ್ಡ್ ಟು ವಿತ್ಡ್ರಾ ದ ಕಂಪ್ಲೇಂಟ್ ಅಂತ ಇದೆ. ಹಿ ರಿಫ್ಯೂಸ್ ಟು ವಿತ್ಡ್ರಾ ದ ಕಂಪ್ಲೇಂಟ್. ಸೊ ಇಲ್ಲಿ ಡೂ ಫಾರ್ಮನ್ನು ಯೂಸ್ ಮಾಡಿಕೊಂಡು ಏನು ಮಾಡಬೇಕು, ಕ್ವಶನ್ನ ಫ್ರೇಮ್ ಮಾಡಬೇಕು. ರಿಫ್ಯೂಸ್ಡ್ ಅಂತ ಇದೆ ನೋಡಿ, ಪಾಸ್ಟ್ ಟೆನ್ಸಲ್ಲಿದೆ. ಸೊ ಪಾಸ್ಟ್ ಟೆನ್ಸಲ್ಲಿದೆ ಅಂದರೆ ನಾವು ಡಿಡ್ ಅನ್ನು ತೆಗೆದುಕೊಳ್ಬೇಕಾಗುತ್ತೆ. ಆರಂಭದಲ್ಲಿ ಡಿಡ್ ಅಂತ ತೆಗೆದುಕೊಂಡ್ವಿ. ಇನ್ನು ಹಿ ಇರೋದನ್ನು ಸಬ್ಜೆಕ್ಟ್ ಬರ್ಕೊಳ್ತೇವೆ, ಡಿಡ್ ಹಿ. ಇನ್ನು ರೆಫ್ಯೂಸ್ಡ್ ಇರೋದನ್ನು V1 ಅಲ್ಲಿ ಬರೀತೇವೆ, ರೆಫ್ಯೂಸ್. ಅನೇಕ ವಿದ್ಯಾರ್ಥಿಗಳು ಇದನ್ನು ಮಿಸ್ಟೇಕ್ ಮಾಡ್ತೀರಾ. ಡಿಡ್ ಆದಮೇಲೆ ತೆಗೆದುಕೊಂಡಿರೋದ್ರಿಂದ ಅಂದರೆ ಪಾಸ್ಟ್ ಟೆನ್ಸ್ ಇರೋದ್ರಿಂದ ರೆಫ್ಯೂಸ್ಡ್ ಬರೀಬಾರ್ದು. ಡಿಡ್ ಹಿ ರಿಫ್ಯೂಸ್ ಟು ವಿತ್ಡ್ರಾ ದ ಕಂಪ್ಲೇಂಟ್ ಏನಿತ್ತೋ ಅದನ್ನು ಆ್ಯಸ್ ಇಟ್ ಈಸ್ ಬರೆಯೋದು, ಕೊನೆಗೆ ಕ್ವಶನ್ ಮಾರ್ಕನ್ನು ಹಾಕಬೇಕು ವಿದ್ಯಾರ್ಥಿಗಳೇ. ಇನ್ನು ನೆಕ್ಸ್ಟ್, ರೀರೈಟ್ ಆಸ್ ಡೈರೆಕ್ಟೆಡ್. ಇಲ್ಲೂ ಕೂಡ ರೋಷನ್ ವೆಂಟ್ ಟು ಮೈಸೂರ್ ಎಸ್ಟರ್ಡೇ ಅಂತ ಇದೆ. WH ಕ್ವಶನನ್ನು ಫ್ರೇಮ್ ಮಾಡಲಿಕ್ಕೆ ಇಲ್ಲೂ ಕೂಡ ಕೇಳಿರ್ತಕ್ಕಂಥದ್ದು. ಇದು ಚಾಯ್ಸ್ ಇರುತ್ತೆ, ಎ ಅಥವಾ ಬಿ ಅನ್ನು ಬರೀಬಹುದು. ರೋಷನ್ ವೆಂಟ್ ಟು ಮೈಸೂರ್ ಎಸ್ಟರ್ಡೇ ಅಂತ ಇದೆ. ಸೊ ಇಲ್ಲಿ ಮೈಸೂರಿಗೆ ಅಂಡರ್ಲೈನ್ ಆಗಿದೆ. ಮತ್ತು ವರ್ಬ್ ಗಮನಿಸಿ, ವೆಂಟ್ ಅಂತ ಇದೆ ವಿದ್ಯಾರ್ಥಿಗಳೇ, ಪಾಸ್ಟ್ ಟೆನ್ಸಲ್ಲಿದೆ. ಸೊ ಈಗೇನು ಮಾಡಬೇಕು, ಮೊದಲನೇದಾಗಿ ಮೈಸೂರು, ಸೊ ಸ್ಥಳಕ್ಕೆ. ಸೊ ಸ್ಥಳ ಇದ್ದಾಗ ನಾವು ವೇರ್ ಅಂತ ತೆಗೆದುಕೊಳ್ತೇವೆ. ವೆಂಟ್ ಪಾಸ್ಟ್ ಟೆನ್ಸಲ್ಲಿ ಇರೋದ್ರಿಂದ ಹೆಲ್ಪಿಂಗ್ ವರ್ಬ್ ಡಿಡ್ ಅನ್ನು ತೆಗೆದುಕೊಳ್ಬೇಕು. ವೇರ್ ಡಿಡ್, ಸಬ್ಜೆಕ್ಟ್ ರೋಷನ್ ಇದೆ. ವೇರ್ ಡಿಡ್ ರೋಷನ್. ವೆಂಟ್ ಇರೋದನ್ನು ಗೋ ಅಂತ ಬರೀತೇವೆ, ನೆನ್ಪಿಟ್ಕೊಳ್ಳಿ. ವೇರ್ ಡಿಡ್ ರೋಷನ್ ಗೋ. ಎಸ್ಟರ್ಡೇ ಇರೋದನ್ನು ಕೊನೆಗೆ ಬರೀತೇವೆ. ಎಸ್ಟರ್ಡೇ ಬರೆದು ಕ್ವಶನ್ ಮಾರ್ಕನ್ನು ಹಾಕಿ. ಸೆಕೆಂಡ್ ಒನ್,
ದ ಪ್ಯಾಸೆಂಜರ್ಸ್ ಆರ್ ವೇಟಿಂಗ್ ಫಾರ್ ದ ಟ್ರೈನ್ ಫಾರ್ 2 hours. ಪ್ಯಾಸೆಂಜರ್ಸ್ ಏನು ಮಾಡ್ತಾ ಇದ್ದಾರೆ, 2 hours ಟ್ರೈನ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಸೂಟಬಲ್ ಕ್ವಶನ್ ಟ್ಯಾಗನ್ನು ಫ್ರೇಮ್ ಮಾಡಿ ನಿಂತಾರೆ. ಇಲ್ಲಿ ಆರ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ಇರೋದ್ರಿಂದ ಅದನ್ನೇ ತೆಗೆದುಕೊಳ್ತೇವೆ ಮತ್ತು ನಾಟನ್ನು ಸೇರಿಸಬೇಕು. ಪಾಸಿಟಿವ್ ಸ್ಟೇಟ್ಮೆಂಟ್ ಇರೋದ್ರಿಂದ ಆರೆಂಟ್ ಅಂತ ಆಗುತ್ತೆ. ದ ಪ್ಯಾಸೆಂಜರ್ಸ್ಗೆ ನೀವು ಏನು ಮಾಡಬೇಕು, ಪ್ರನೌನ್ ಫಾರ್ಮ್ ದೇ ಅನ್ನು ಬರೀಬೇಕು. ಆರೆಂಟ್ ದೇ ಅನ್ನೋದು ಕ್ವಶನ್ ಟ್ಯಾಗ್ ಆಗುತ್ತೆ. ಥರ್ಡ್ ಒನ್, ರೇಖಾ ಲಿವ್ಸ್ ಇನ್ ಚೆನ್ನೈ ಅಂತ ಇದೆ. ಫ್ರೇಮ್ ದ ಕ್ವಶನ್ ಬೈ ಯೂಸಿಂಗ್ ಡೂ ಫಾರ್ಮ್ ಆಫ್ ದ ಹೆಲ್ಪಿಂಗ್ ವರ್ಬ್ ಇದೆ. ಸೊ ಲಿವ್ಸ್ ಅಂತ ಇದೆ ನೋಡಿ. ಲಿವ್ಸ್ ಇದೆ ಅಂದರೆ ನಾವು ವರ್ಬ್ಗೆ ಎಸ್ ಸೇರಿಕೊಂಡಿರುವ ಕಾರಣ ಡಸ್ ಅನ್ನು ತೆಗೆದುಕೊಳ್ತೇವೆ. ಡಸ್ ರೇಖಾ ಲಿವ್ಸ್ ಇರೋದನ್ನು ಲಿವ್ ಅಂತ ಬರಿತೇವೆ. ಲಿವ್ ಇನ್ ಚೆನ್ನೈ ಬರೆದು ಕ್ವಶನ್ ಮಾರ್ಕನ್ನು ಹಾಕಬೇಕಾಗುತ್ತೆ. ಇನ್ನು ನೆಕ್ಸ್ಟ್, ರೀಅರೇಂಜ್ ದ ಫಾಲೋಯಿಂಗ್ ಸೆಗ್ಮೆಂಟ್ಸ್ ಇಂಟು ಮೀನಿಂಗ್ಫುಲ್ ಸೆಂಟೆನ್ಸಸ್ ಅಂತ ಕೊಟ್ಟಿದ್ದಾರೆ. ಸೊ ಮಸ್ಟ್ ಟ್ರಾಫಿಕ್ ರೂಲ್ಸ್ ಫಾಲೋ ವಿ ದ ಅಂತ ಇದೆ. ಸೊ ಫಸ್ಟ್ ಯಾವ್ದು ಬರುತ್ತೆ ನೋಡಿ, ವಿ ಬರುತ್ತೆ. ವಿ ಮಸ್ಟ್ ಫಾಲೋ ದ ಟ್ರಾಫಿಕ್ ರೂಲ್ಸ್. ವಿ ಮಸ್ಟ್ ಫಾಲೋ ದ ಟ್ರಾಫಿಕ್ ರೂಲ್ಸ್ ಅನ್ನೋದು ಸೆಂಟೆನ್ಸ್ ಆಗುತ್ತೆ. ಸೆಕೆಂಡ್ ಒನ್, ಪ್ರೌಡ್ ಐ ಆ್ಯನ್ ಇಂಡಿಯನ್ ಆಮ್ ಟು ಬಿ ಅಂತ ಇದೆ. ಸೊ ಐ ಆಮ್ ಪ್ರೌಡ್ ಟು ಬಿ ಆ್ಯನ್ ಇಂಡಿಯನ್ ಅಂತ ಬರಬೇಕು. ಐ ಆಮ್ ಪ್ರೌಡ್ ಟು ಬಿ ಆ್ಯನ್ ಇಂಡಿಯನ್. ಥರ್ಡ್ ಒನ್, ಸ್ಕೇರ್ಡ್ ಅವೇ ಡಾನ್ ಗೊನ್ಜಾಲೋ ಬರ್ಡ್ಸ್ ದ ಇನ್ ದ ಪಾರ್ಕ್ ಅಂತ ಇದೆ. ಸೊ ಫಸ್ಟ್ ಡಾನ್ ಗೊನ್ಜಾಲೋ ಬರುತ್ತೆ. ಡಾನ್ ಗೊನ್ಜಾಲೋ ಸ್ಕೇರ್ಡ್ ಅವೇ ದ ಬರ್ಡ್ಸ್. ಡಾನ್ ಗೊನ್ಜಾಲೋ ಸ್ಕೇರ್ಡ್ ಅವೇ ದ ಬರ್ಡ್ಸ್ ಇನ್ ದ ಪಾರ್ಕ್. ಇನ್ನು ರಿಪೋರ್ಟೆಡ್ ಸ್ಪೀಚ್ಗೆ ಸಂಬಂಧಪಟ್ಟಂತೆ ಕ್ವಶನ್ ಅನ್ನು ಕೇಳಿದರೆ ಡಾನ್ ಗೊನ್ಜಾಲೋ ಮತ್ತು ಡೋನಾ ಲಾರೆಂಟಿ ಇವರ ಮಧ್ಯೆ ನಡೀತಕ್ಕಂಥದ್ದು. ಆರ್ ಯು ಸ್ಪೀಕಿಂಗ್ ಟು ಮಿ ಸೆನೋರಾ ಅಂತ ಇದೆ. ಸೊ ಆರ್ ಯು ಅಂದರೆ ಇಲ್ಲಿ ಎಸ್ ಆರ್ ನೋ ಕ್ವಶನ್ ಇದಾಗಿದೆ. ಸೊ ಡಾನ್ ಗೊನ್ಜಾಲೋ ಆಸ್ಕ್ಡ್ ಡೋನಾ ಲಾರಾ ಇಫ್ ಶಿ ವಾಸ್ ಸ್ಪೀಕಿಂಗ್ ಟು ಮೀ ಇರೋದನ್ನು ಹಿಮ್ ಅಂತ ಬರಿತೇವೆ. ಸೊ ಈ ರೀತಿ ಒಂದೊಂದೇ ಸೆಂಟೆನ್ಸನ್ನು ನೀವು ಚೇಂಜ್ ಮಾಡಿಕೊಂಡು ಬರೀಬೇಕಾಗುತ್ತೆ. ಒಂದು ವೇಳೆ ಇದಕ್ಕೆ ಆನ್ಸರ್ ಬೇಕಂದರೆ ರಿಪೋರ್ಟೆಡ್ ಸ್ಪೀಚ್ ಆನ್ಸರ್ ಅಂತ ಕಮೆಂಟ್ ಮಾಡಿ. ಐ ವಿಲ್ ಟ್ರೈ ಟು ಗಿವ್ ದ ಆನ್ಸರ್ ಇನ್ ನೆಕ್ಸ್ಟ್ ವಿಡಿಯೋ. ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಜಾಬ್ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಇಲ್ಲಿ ಕೊಟ್ಟಿರ್ತಾರೆ. ಯು ನೀಡ್ ಟು ರೈಟ್ ಜಾಬ್ ಅಪ್ಲಿಕೇಶನ್ ರಿಲೇಟೆಡ್ ಟು ದಿಸ್ ಕ್ವಶನ್. ಇದಕ್ಕೂ ಕೂಡ ಒಂದು ಆಪ್ಷನ್ ಕೊಟ್ಟಿರ್ತಾರೆ. ನಿಮ್ಗೆ ಯಾವುದು ಈಸಿ ಅನಿಸುತ್ತೋ ಅದನ್ನು ಆನ್ಸರ್ನ ಬರೀಬಹುದು. ಎಸ್ ಡಿಯರ್ ಸ್ಟೂಡೆಂಟ್ಸ್, ವಿಡಿಯೋ ಹೆಲ್ಪ್ಫುಲ್ ಅನಿಸಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇಂಗ್ಲೀಷ್ ಲೆಸನ್ಸ್ಗಳನ್ನು ಈಸಿಯಾಗಿ ಅರ್ಥ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ನಮ್ಮ ಚಾನಲಲ್ಲಿ ಮಾಡಲಾಗುತ್ತೆ. ಮತ್ತೆ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್.